ಎಸ್ ಗುಡ್. ಸೊ ಆ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡ್ಬೋದು. ಸೊ m1 v1 is equal to m2 v2 ಫಾರ್ಮುಲಾನ ಇಲ್ಲಿ ನಾವು ಯೂಸ್ ಮಾಡ್ಬೋದು. ಸೊ ಯಾಕೆಂದ್ರೆ ಸೊ ನೀವು ಇಲ್ಲಿ ಚೆಕ್ ಮಾಡೋದಾದ್ರೆ ವಾಲ್ಯೂಮ್ ಕೊಟ್ಟಿದ್ದಾರೆ. ಓಕೆ, ಸೊ ವಾಲ್ಯೂಮ್ ಇಲ್ಲಿದೆ ನಿಮ್ಗೆ 4 ಲೀಟರ್. ಸೊ v1 is equal to 4 ಲೀಟರ್. ಓಕೆ, ಮೊಲಾರಿಟಿ ಇದೆ. ಸೊ m1 ತಗೋಬಹುದು. m1 is equal to 0.02 ಮೊಲಾರ್ ಮೊಲಾಲಿಟಿ ಕೊಟ್ಟಿದ್ದಾರೆ. ಓಕೆ, ಮೊಲಾರ್ aqueous solution of NaCl was diluted by adding 1 liter. Again ಇನ್ನೊಂದೇ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಯಾವುದು v2, that is going to be 1 liter, right? ಸೊ ನಿಮ್ಗೆ ಏನ್ ಬೇಕು, m2 ಬೇಕು. ಫೈಂಡ್ ಔಟ್ ಮಾಡ್ಬೋದಾ? ಸರ್ 5 ಆಗುತ್ತೆ ಅಲ್ವಾ V2? ಏನಪ್ಪ? V2 5 ಆಗುತ್ತೆ ಅಲ್ವಾ? ಓಕೆ ಓಕೆ, ಬೈ ಆಡಿಂಗ್ ಅಲ್ಲ. ಓಕೆ, ಸೊ ಬೈ ಆಡಿಂಗ್ 1 ಲೀಟರ್ ಅಂದ್ರೆ ಇದು 5 ಲೀಟರ್ ಆಗುತ್ತೆ. ಆಪ್ಷನ್ ಡಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ 0.016 ಬರುತ್ತೆ ಆನ್ಸರು. ಓಕೆ, ಸೊ ಎಲ್ರಿಗೂ ಅದೇ ಆನ್ಸರ್ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ರು ಸಾಲ್ವ್ ಮಾಡ್ಬೇಕು. ಅಭಿಷೇಕ್ ಜಿ ಆನ್ಸರ್ ಬಂದಿದ್ಯಾ? ಅಭಿಷೇಕ್ ಜಿ, ಸೊ ನೆಕ್ಸ್ಟ್ 7th ಕ್ವಶನ್. So this one, amount of anhydrous Na2CO3 present in 250 ml of 0.25 molar solution, right? Okay, so ಇಲ್ಲಿಗೆ ಏನ್ ಮಾಡ್ಬೇಕು ನಾವು, Na2CO3 ಅದ್ರದ್ದು ಮಾಲಿಕ್ಯುಲರ್ ವೇಟ್ ಕಂಡುಹಿಡ್ಕೋಬೇಕು ನೀವು. Na2CO3 ಮಾಲಿಕ್ಯುಲರ್ ವೇಟ್. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಇಲ್ಲಿ ನಮ್ಗೆ, ಅಮೌಂಟ್ ಆಫ್ ಅನ್ಹೈಡ್ರಸ್. ಸೊ ಮೊಲಾರಿಟಿ ಕೊಟ್ಟಿದಾರಲ್ವಾ, ಸೊ ಮೊಲಾರಿಟಿ ಫಾರ್ಮುಲಾ ಹಾಕಿ. ಸೊ W by molar mass into V ಅಲ್ವಾ. ಸೊ ml ಅಲ್ಲಿ ಇರೋದ್ರಿಂದ ಇಂಟು 1000 ಮಾಡ್ಕೊಳ್ಳಿ. ನಿಮ್ಗೆ W ಒಂದು ಗೊತ್ತಿಲ್ಲ, ಬೇರೆ ಎಲ್ಲ ಗೊತ್ತಿದೆ ಈಕ್ವೇಶನ್. ಎಸ್ ಆರ್ ನೋ? ಅಲ್ವಾ, W ಬೇಕು. ಸೊ W ಬೇಕು ಅಂದ್ರೆ ಫಾರ್ಮುಲಾ ಏನಾಗುತ್ತೆ, W is equal to m into molar weight into V by 1000 ಆಗುತ್ತಾ? ಸೊ ಈಗ ನಿಮಗೆ ಎಲ್ಲ ಇದೆ. ಈಗ ಏನು ಮೊಲಾರಿಟಿ ಇದೆ 0.25 ಸಬ್ಸ್ಟಿಟ್ಯೂಟ್ ಮಾಡಿ, ಮಾಲಿಕ್ಯುಲರ್ ವೇಟ್ Na2CO3 ಕಂಡುಹಿಡ್ಕೋತೀರಾ, ಸಬ್ಸ್ಟಿಟ್ಯೂಟ್ ಮಾಡಿ, ವಾಲ್ಯೂಮ್ ಕೊಟ್ಟಿದ್ದಾರೆ 250 ml, ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿಗೆ W ಎಷ್ಟು ಬಂದಿದೆ? ಆಪ್ಷನ್ ಡಿ ನಾ? ಓಕೆ, ಆಪ್ಷನ್ ಡಿ ಸರ್. ಸೊ 6.625 ಬರುತ್ತೆ. ಸಿಂಪಲ್. ಓಕೆ, ಅದೇ ರೀತಿ ಸೊ ಇದು 0.85 gram of NaCl are dissolved in 90 grams of water. The mole fraction of NaCl. ಸೊ ಮೋಲ್ ಫ್ರಾಕ್ಷನ್ ಕಂಡುಹಿಡ್ಕೊಬೇಕು ಇಲ್ಲಿ. ಸೊ ಮೋಲ್ ಫ್ರಾಕ್ಷನ್ ಗೆ ನಿಮ್ಗೆ ಏನ್ ಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಅದು ಎರಡು ಬೇಕು. ಅಂದ್ರೆ ಸಾಲ್ವೆಂಟ್ ನಂಬರ್ ಆಫ್ ಮೋಲ್ಸ್ ಬೇಕು ಇಲ್ಲಿ ನಿಮ್ಗೆ, ಸಾಲ್ಯೂಟ್ ನಂಬರ್ ಆಫ್ ಮೋಲ್ಸ್ ಬೇಕು. ಸೊ ಫಸ್ಟ್ ನಾವು ಸಾಲ್ಯೂಟ್ ಕಂಡುಹಿಡ್ಕೊಳ್ಳೋದಾದ್ರೆ, ಸಾಲಿಡ್ ಏನ್ ಮಾಡ್ತೀವಿ, ನಂಬರ್ ಆಫ್ ಮೋಲ್ಸ್ ಗೆ ವೇಟ್ ಬೈ ಮೋಲಾರ್ ಮಾಸ್ ಅಲ್ವಾ. ಸೊ ಎಷ್ಟು ಕೊಟ್ಟಿದ್ದಾರೆ, 5.85 ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಎಷ್ಟಿರ್ತದೆ, 35.5 ಪ್ಲಸ್ 23 ಅಲ್ವಾ. ಸೊ ದಟ್ ಈಸ್ 58.5. ಸೊ ಇದೆಷ್ಟು 0.1 ಬರುತ್ತೆ.
ಕರೆಕ್ಟಾ? ಅದು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ NaCl ಇದು NaCl. ಅದೇ ರೀತಿ ವಾಟರ್ದು ಕಂಡುಹಿಡಿಬೇಕು, ಸಾಲ್ವೆಂಟ್. ವಾಟರ್ದು ಏನ್ ಬರುತ್ತೆ? ಗಿವನ್ ವೇಟ್ ಎಷ್ಟು? 90. ಮೋಲಾರ್ ಮಾಸ್ ಎಷ್ಟು? 18. 18 5 90. 5. ಸೊ 5 ಬರುತ್ತೆ. ಈಗ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್ ಕಂಡುಹಿಡಿಬೇಕು. ಸೊ 0.1 ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ 5 ಪ್ಲಸ್ 0.1. ಕರೆಕ್ಟಾ? Yes, sir. ಎಷ್ಟು ಬರುತ್ತೆ ಇದು? Yes, sir. Option D. Option D. Option last one. Last one. ಆಪ್ಷನ್ ಇ ಬರುತ್ತೆ ಅಲ್ವಾ? ಇದನ್ನ ಸಾಲ್ವ್ ಮಾಡಿ ನೋಡಿದೀರಾ? ನಾನು ಸಾಲ್ವ್ ಮಾಡಿಲ್ಲ, ನೀವು ಹೇಳ್ತಿರೋದಕ್ಕೆ ಬರೀತಾ ಇದೀನಿ ಅಷ್ಟೇ. ಓಕೆ, ಸೊ ಲಾಸ್ಟ್ ಆಪ್ಷನ್ ಬರುತ್ತೆ. ಕ್ಲಿಯರ್ ಆಗಿದೆ ಎಲ್ರಿಗೂ? Yes, sir. Yes, Yes, sir. sir. ಸೊ ಇನ್ ಅದರ್ ಕ್ವಶನ್ಸ್, ಡೌಟ್ಸ್ ಇದೆಯಾ? ಸೊ ಇನ್ಯಾವುದು ಡೌಟ್ಸ್ ಇಲ್ಲ ಅಂದ್ರೆ ಕಂಟಿನ್ಯೂ ವಿತ್ ದ ಚಾಪ್ಟರ್. ಸೊ ಇಲ್ಲಿ ಕಂಟಿನ್ಯೂ ವಿತ್ ಅವರ್ ಚಾಪ್ಟರ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಟರ್ಮ್ಸ್ ಏನಿತ್ತು, ಕಾನ್ಸಂಟ್ರೇಷನ್ ಟರ್ಮ್ಸ್ ನ ಫಿನಿಶ್ ಮಾಡಿದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸಾಲ್ಯುಬಿಲಿಟಿ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬರುತ್ತೆ ನಿಮ್ಗೆ. ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಈಗ ಫಸ್ಟ್ ಆಫ್ ಆಲ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ವಾಟ್ ಇಸ್ ಸಾಲ್ಯುಬಿಲಿಟಿ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಅಲ್ವಾ? ಸೊ ಸಾಲ್ಯುಬಿಲಿಟಿ ಅಂದ್ರೆ ಏನು? ಸೊ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ನ ನಾವು ಎಷ್ಟು ಅಮೌಂಟ್ ಅಂದ್ರೆ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡೋದು ಅಲ್ವಾ? ಅಮೌಂಟ್ ಆಫ್ ಸಾಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ಸ್ಪೆಸಿಫಿಕ್ ಅಥವಾ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್. ಓಕೆ, ಸೊ ಎಷ್ಟು ಕೊಟ್ಟಿದ್ದಾರೆ ಸಾಲ್ವೆಂಟ್, ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ನ ನೀವು ಡಿಸಾಲ್ವ್ ಮಾಡಬಹುದು ಅಂಟಿಲ್ ಇಟ್ ರೀಚಸ್ ಸ್ಯಾಚುರೇಷನ್. ಅಂಟಿಲ್ ದ ಪಾಯಿಂಟ್ ಇಟ್ ರೀಚಸ್ ಸ್ಯಾಚುರೇಷನ್ ಅಲ್ವಾ? ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಗೊತ್ತಿದೆಯಾ ನಿಮ್ಗೆ? ಓಕೆ, ನಾಟ್ ಡಬಲ್ ಅಂಡ್ ಟ್ರಿಪಲ್ ಬಾಂಡ್ ಅಥವಾ ಸಿಂಗಲ್ ಬಾಂಡ್ ಅಲ್ಲ, ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಇದೆ ಅಲ್ವಾ? ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ನೀವು ಯಾವ್ದೆಲ್ಲ ಸಾಲ್ಯೂಟ್ ಆ ಸಾಲ್ಯೂಟ್ ಎಲ್ಲ ಏನಾಗ್ಬೇಕು? ಕಂಪ್ಲೀಟ್ಲಿ Dissolve. ಎಸ್. ಓಕೆ, ಸೊ ನೀವು ಯಾವ್ದೆಲ್ಲ ಸಾಲ್ಯೂಟ್ ನ ಆಡ್ ಮಾಡ್ತಿರ್ತೀರ ಆ ಸಾಲ್ಯೂಟ್ ಎಲ್ಲ ಡಿಸಾಲ್ವ್ ಆಗ್ತಿದ್ರೆ ಅವಾಗ ಅದು ಅನ್ಸ್ಯಾಚುರೇಟೆಡ್. ಸೊ ಇಟ್ ವಿಲ್ ರೀಚ್ ಒನ್ ಪಾಯಿಂಟ್ ವೇರ್ ನೀವೆಷ್ಟೇ ಸಾಲ್ಯೂಟ್ ಆಡ್ ಮಾಡಿದ್ರು ಅದೇನಾಗಲ್ಲ, ಡಿಸಾಲ್ವ್ ಆಗಲ್ಲ. ಡಿಸಾಲ್ವ್ ಆಗಲ್ಲ. ಸೊ ದಟ್ ಪಾಯಿಂಟ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಅಥವಾ ಅದನ್ನ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಓಕೆ, ಅಂದ್ರೆ ನೀವು ನಿಮ್ ಲೈಫ್ ಅಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ನ ರೀಚ್ ಮಾಡ್ತೀರಾ. ಸ್ಯಾಚುರೇಷನ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ವೇರ್ ನೋ ಫರ್ದರ್ ಆಕ್ಷನ್ ಕ್ಯಾನ್ ಬಿ ಟೇಕನ್. ಫುಲ್ ಸ್ಯಾಚುರೇಟೆಡ್ ಆಗ್ಬಿಟ್ಟಿದೀನಿ ನಾನು ಅಂತ, ಅಥವಾ ನಾವು ಫುಲ್ ಸ್ಯಾಚುರೇಷನ್ ಆಗ್ಬಿಟ್ಟಿದೀವಿ ಅಂತ ಅಂದ್ರೆ ಓದಿ 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 ಇನ್ ಎಷ್ಟೇ ಓದಿದ್ರು ತಲೆ ಒಳಗೆ ಹೋಗಲ್ಲ ಅದು ಅಲ್ವಾ? ಸೊ ನೀವು ಒಂದ್ ಡೇ ಫುಲ್ ಕೂತ್ಕೊಂಡು ಡೇ ಫುಲ್ ನಾನು ಕ್ಲಾಸ್ ಮಾಡ್ತೀನಿ ಅಂದ್ರು ಎಷ್ಟು ಅಂತ ಕೇಳಕ್ಕಾಗುತ್ತೆ, ಅಥವಾ ಎಷ್ಟು ಅಂತ ನಾನ್ ಕೂಡ ಮಾಡಕ್ಕಾಗುತ್ತೆ. ಇಟ್ಸ್ ಪಾಸಿಬಲ್. ಓಕೆ, ಸೊ ದಟ್ ಈಸ್ ದ ಸ್ಯಾಚುರೇಷನ್ ಲೆವೆಲ್. ಓಕೆ, ಸೊ ಅಲ್ಲಿ ಒಂದು ಪಾಯಿಂಟ್ ರೀಚ್ ಆದ್ಮೇಲೆ ಇಫ್ ಯು ಹ್ಯಾವ್ ಮೋರ್ ಅಮೌಂಟ್ ಆಫ್ ಸಾಲ್ಯೂಟ್ ಏನೇ ಮಾಡಬಹುದು ಡಿಸಾಲ್ವ್ ಆಗಲ್ಲ. ಸೊ ದಟ್ ಈಸ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆ, ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತಿದೀವಿ, ಒಂದು ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಒಂದು ಸಾಲ್ಯೂಟ್ ನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಆಡ್ ಮಾಡಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ನೀವು ಎಕ್ಸ್ಟ್ರಾ ಸಾಲ್ಯೂಟ್ ಆಡ್ ಮಾಡಿದ್ರು ಅದು ಡಿಸಾಲ್ವ್ ಆಗಲ್ಲ. ಅಂದ್ರೆ ಅಂಟಿಲ್ ದಟ್ ಪಾಯಿಂಟ್ ನಾವು ಡಿಸಾಲ್ವ್ ಮಾಡ್ತೀವಲ್ಲ ಅದನ್ನ ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ವಾಟ್ ಸಾಲ್ಯುಬಿಲಿಟಿ. ಸೊ ಅದಕ್ಕೆ ಹೇಳಿದಾರೆ ನೋಡಿ, ಸಾಲ್ಯುಬಿಲಿಟಿ ಆಫ್ ಸಬ್ಸ್ಟೆನ್ಸ್ ಇಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಅ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್. ಓಕೆ, ಸೊ ಕಂಡೀಷನ್ ಏನು ಇಲ್ಲಿ, ಅಂಡರ್ ಗಿವನ್ ಟೆಂಪರೇಚರ್ ಅಂಡ್
ಪ್ರೆಷರ್ ಅಲ್ವಾ. ಸೊ ಇಟ್ ಆಲ್ಸೋ ಈ ಸಾಲ್ಯುಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ, ನೇಚರ್ ಆಫ್ ಸಾಲ್ಯೂಟು, ಸಾಲ್ವೆಂಟು, ಮತ್ತೆ ಟೆಂಪರೇಚರ್, ಪ್ರೆಷರ್, ಇದೆಲ್ಲದ್ರ ಮೇಲೆ ಏನಾಗುತ್ತೆ, ಸಾಲ್ಯುಬಿಲಿಟಿ ಇಸ್ ಗೋಯಿಂಗ್ ಟು ಡಿಪೆಂಡ್. ಎಸ್, ಸೊ ಸಾಲ್ಯುಬಿಲಿಟಿ ಅದ್ರ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ. ಸೊ ನಾವು ಫ್ಯಾಕ್ಟರ್ ಗಳನ್ನ ನೋಡೋಣ. ವಿಲ್ ಸಿ ದ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ಸ್ ಸಾಲ್ಯುಬಿಲಿಟಿ ಅಂತ. ಸೊ ಫಸ್ಟ್ ಥಿಂಗ್ ಇಸ್ ಸಾಲ್ಯುಬಿಲಿಟಿ ಅಂಡರ್ಸ್ಟ್ಯಾಂಡ್ ಆಗಿದೆಯಾ? Yes, sir. ಓಕೆ, ಸೊ ಅದು ನಿಮಗೆ ಆಲ್ರೆಡಿ ನೀವು ಡಿಸ್ಕಸ್ ಮಾಡಿರ್ತೀವಿ ನಾವು. ಓಕೆ, ಜಸ್ಟ್ explain it a little more. ಓಕೆ, ಸೊ ಯಾವ್ದೆಲ್ಲ ಫ್ಯಾಕ್ಟರ್ಗಳು ನಮಗೆ ಸಾಲ್ಯುಬಿಲಿಟಿ ಎಫೆಕ್ಟ್ ಮಾಡುತ್ತೆ, ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ಸ್ ಸಾಲ್ಯುಬಿಲಿಟಿ ಅಂದ್ರೆ, ಫಸ್ಟ್ ಒನ್ ನಾನು ಹೇಳ್ದಂಗೆ ನೇಚರ್ ಆಫ್ solute and solvent. Nature of solute and solvent. Okay, so polar solute dissolves in polar solvent. Yes or no? ಸೊ ಪೋಲಾರ್ ಸಾಲ್ಯೂಟ್ ಏನ್ ಡಿಸಾಲ್ವ್ ಆಗುತ್ತೆ ಯಾವ್ದ್ರಲ್ಲಿ, ಪೋಲಾರ್ ಸಾಲ್ವೆಂಟ್ ಅಲ್ಲಿ. ಅದೇ ರೀತಿ ನಾನ್ ಪೋಲಾರ್ ಸಾಲ್ಯೂಟ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್. ಓಕೆ, ಸೊ ಪೋಲಾರ್ ಸಾಲ್ವೆಂಟ್ dissolves in polar solvent, polar solute polar solvent ಅಲ್ಲಿ ಆಗುತ್ತೆ. ಓಕೆ, ನಾನ್ ಪೋಲಾರ್ ಆಗುತ್ತೆ. ಸೊ ಪೋಲಾರ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಚಾರ್ಜಸ್ ಇರ್ಬೇಕಂತ, ಪೋಲ್ಸ್ ಇರ್ಬೇಕು. ಓಕೆ, ಪೋಲಾರ್ ಅಂದ್ರೆ. ಸೊ ಹಿಯರ್ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ NaCl is going to be soluble in water, right? ಅದೇ ರೀತಿ CCl4 ತಗೊಂಡ್ರೆ CCl4 is going to be soluble in benzene. ಓಕೆ, ಸೊ ಈಗ ನಾವು NaCl ನ ತಗೊಂಡು ಬೆನ್ಸಿನ್ ಅಲ್ಲಿ ಹಾಕಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಇಫ್ ಐ ಪುಟ್ NaCl ಇನ್ ಬೆನ್ಸಿನ್, ಸಾಲ್ಯುಬಿಲಿಟಿ ಏನಾಗುತ್ತೆ? ಕ್ವಶನ್ ಅರ್ಥ ಆಗ್ಲಿಲ್ವಾ? What happens to the solubility if I add NaCl in benzene? Soluble ಆಗುತ್ತಾ ಸೋಡಿಯಂ ಕ್ಲೋರೈಡ್ ಬೆಂಜಿನ್ ಅಲ್ಲಿ? Sir, it does not dissolve. Dissolve ಆಗಲ್ಲ. ಸೊ ಅದು ಡಿಸಾಲ್ವ್ ಆಗಲ್ಲ ನಮ್ಗೆ, ಇಟ್ ವಿಲ್ ನಾಟ್ ಡಿಸಾಲ್ವ್ ಅಟ್ ಆಲ್. ಸೊ ಅದೇ ರೀತಿ ನಾನು ಬೆಂಜಿನ್ ನ ವಾಟರ್ ಹಾಕಿದ್ರೆ, ಸಾರಿ CCl4 ನ ವಾಟರ್ ಹಾಕಿದ್ರೆ ಅವಾಗನೂ ಕೂಡ ಅದು ಸಾಲ್ಯುಬಿಲಿಟಿ ಆಗಲ್ಲ. ಸೊ ಇಲ್ಲಿ ಲೈಕ್ ಡಿಸಾಲ್ವ್ಸ್ ಲೈಕ್. ಓಕೆ, ಸೊ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂದ್ರೆ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಆಗೋದು, ನಾನ್ ಪೋಲಾರ್ ಸಾಲ್ವೆಂಟ್ ಅಲ್ಲೇ ಆಗೋದು. ಸೊ ಹಾಗಾಗಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೇಚರ್ ಆಫ್ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಮೇಲೆ ಸಾಲ್ಯುಬಿಲಿಟಿ ಎಷ್ಟಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಈ ಆಲ್ರೆಡಿ ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಲೇಟರ್. ಓಕೆ, ಸೊ ಇದ್ರ ಮೇಲೆ ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಫ್ಯಾಕ್ಟರ್ ಏನು, ಇಫ್ ಯು ಕನ್ಸಿಡರ್ ಟೆಂಪರೇಚರ್ ಅಲ್ವಾ. ಸೊ ಟೆಂಪರೇಚರ್ ಅಂತ ಬಂದಾಗ ನಮಗೆ ಎರಡು ಟೈಪ್ ಆಫ್ ರಿಯಾಕ್ಷನ್ಸ್ ಮಾಡ್ಕೊಂತೀವಿ. ಯಾವ್ದ್ಯಾವ್ದು? ಟೆಂಪರೇಚರ್ ಅಂತ ಬಂದಾಗ ಸೊ ಎಂಡೋ ಒಂದು, ಎಕ್ಸೋ ಒಂದು.
ಸೊ ಎಂಡೋದಲ್ಲಿ ಏನಾಗುತ್ತೆ ಟೆಂಪರೇಚರ್ Observe. Observe. ಕೊಡ್ಬೇಕು, ನಾವು ಕೊಡ್ಬೇಕಲ್ವಾ. ರಿಕ್ವೈರ್ಡ್ ಟೆಂಪರೇಚರ್ ಇಸ್ ರಿಕ್ವೈರ್ಡ್ ಇಲ್ಲಿಗೆ. ಓಕೆ, ಸೊ ಈಗ ಸಾಲಿಬಿಲಿಟಿ ಆಗ್ಬೇಕು ಅಂದ್ರೆ ನಾವ್ ಎಂಡೋಥರ್ಮಿಕ್ ಕೇಸಲ್ಲಿ ಏನ್ ಮಾಡ್ತಿದೀವಿ? We are providing temperature. To increase what? Solubility. Yes. ಸೊ ಸಾಲಿಬಲ್ ಆಗ್ಬೇಕು ಅಂದದಕ್ಕೆ ಏನ್ ಮಾಡ್ತಿದೀವಿ ನಾವು ಟೆಂಪರೇಚರ್ ನ ಕೊಟ್ಟು ಸಾಲಿಬಲ್ ಮಾಡ್ತಾ ಇದೀವಿ. ಸೊ ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಏನಾದ್ರೂ ಇರುತ್ತಲ್ಲ ಅದ್ರಲ್ಲಿ ನೀವು ಟೆಂಪರೇಚರ್ ಕೊಟ್ರೆ ಸಾಲಿಬಿಲಿಟಿ ಏನಾಗ್ಬೇಕು? Increase. Yes. ಓಕೆ, ಅದೇ ರೀತಿ ಎಕ್ಸೋಥರ್ಮಿಕಲ್ ಏನಾಗುತ್ತೆ? ಎಕ್ಸೋಥರ್ಮಿಕಲ್ ಇಟ್ ಗಿವ್ಸ್ ಔಟ್. ಸೊ ಈ ಕೇಸಲ್ಲಿ ಅಗೇನ್ ಇಫ್ ಐ ಆಮ್ ಗಿವಿಂಗ್ ಟೆಂಪರೇಚರ್ ಅಂದ್ರೆ ಏನಾಗುತ್ತೆ ಸಾಲಿಬಿಲಿಟಿ? ಜಾಸ್ತಿ. ಓಕೆ, ಇಟ್ಸ್ ಆಲ್ರೆಡಿ ಗಿವಿಂಗ್ ಹೀಟ್. ಪುನಃ ಅದಕ್ಕೆ ನಾನು ಹೀಟ್ ಕೊಡ್ತಾ ಇದ್ದೀನಿ. ಕಮ್ಮಿ ಆಗುತ್ತೆ. ಸಾಲಿಬಿಲಿಟಿ ವಿಲ್ ಡಿಕ್ರೀಸ್ ಇನ್ ದಿಸ್ ಕೇಸ್. ಓಕೆ, ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಟ್ಸ್ ಕಾಮನ್ ಥಿಂಗ್ ಅಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸಾಲ್ಯೂಟ್ ತಗೊಂಡಿದ್ದೀನಿ. ಓಕೆ, ರೈಟ್. ಸೊ ಒಂದು ಸಾಲ್ಯೂಟ್ ತಗೊಂಡಿದ್ದೀನಿ ಇಲ್ಲಿ, ಪ್ಲಸ್ ಒಂದು ಸಾಲ್ವೆಂಟ್ ತಗೊಂಡಿದ್ದೀನಿ. ಇವೆರಡು ಕಂಬೈನ್ ಆಗಿ ಏನ್ ಬಂತು ನನಗೆ? ಸೊಲ್ಯೂಷನ್ ಬಂದಿದೆ. ಸರ್ ನೋ? Solution. ಸೊ ಇಫ್ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ Yes, ರಿಯಾಕ್ಷನ್, sir. ಸೊಲ್ಯೂಷನ್ ಜೊತೆ ನನಗೆ ಹೀಟ್ ಎನರ್ಜಿನೂ ಬರುತ್ತಾ? Yes, sir. When it is an exothermic, with that of solution, I'll get heat energy. So again ಏನ್ ಮಾಡ್ತಿದ್ದೀನಿ ನಾನು? ಇದಕ್ಕೆ ಹೀಟ್ ಪ್ರೊವೈಡ್ ಮಾಡ್ತಿದ್ದೀನಿ, ಹೀಟ್ ಕೊಡ್ತಾ ಇದ್ದೀನಿ. Which means, am I reversing the reaction? Yes, sir. Reaction Yes, reversible sir. ಮಾಡ್ದಂಗ ಆಯ್ತು ತಾನೇ ಇದು? ಆಲ್ರೆಡಿ ಹೀಟ್ ಬರ್ತಾ ಇದೆ, ಪುನಃ ಅದಕ್ಕೆ ಎಕ್ಸೆಸ್ ಆಫ್ ಹೀಟ್ ಕೊಡ್ತಾ ಇದ್ದೀನಿ. ಎಕ್ಸೆಸ್ ಆಫ್ ಹೀಟ್ ಕೊಡ್ತಾ ಇದೆ ಅಂದ್ರೆ ರಿಯಾಕ್ಷನ್ ಏನಾಯ್ತು? ರಿವರ್ಸಿಬಲ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಸೊ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂದ್ರೆ ಸಾಲಿಬಿಲಿಟಿ ಏನಾಯ್ತು ನಮ್ಗೆ? ಪುನಃ ಅದು ಸಾಲಿಡ್ ಸಾಲ್ವೆಂಟ್ ಸಪರೇಟ್ ಆಗ್ದಂಗೆ. Decrease. ಸೊ ಅವೆರಡು ಪುನಃ ಸಪರೇಟ್ ಆಗ್ತಿದೆ ಅಂತ. Yes, sir. ಸೊ ಅಲ್ಲಿಗೆ ಸಾಲಿಬಿಲಿಟಿ ಏನಾಗುತ್ತೆ ನಮ್ಗೆ? ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಮ್ಗೆ ವೆನ್ ವಿ ಆರ್ ಡಿಫೈನಿಂಗ್ ಆರ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಾಲಿಬಿಲಿಟಿ, ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದೆಯಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದೆಯಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸೋಥರ್ಮಿಕ್ ಗೆ ಇಫ್ ಯು ಪ್ರೊವೈಡ್ ಟೆಂಪರೇಚರ್ ಸಾಲಿಬಿಲಿಟಿ ವಿಲ್ ಡಿಕ್ರೀಸ್. ಬಟ್ ಎಂಡೋಥರ್ಮಿಕ್ ಆದ್ರೆ ನೀವು ಟೆಂಪರೇಚರ್ ಕೊಟ್ಟಂಗೆ ಅದ್ರ ಸಾಲಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಇಟ್ ನೀಡ್ಸ್ ದ ಟೆಂಪರೇಚರ್ ಟು ಫಾರ್ವರ್ಡ್ ದ ರಿಯಾಕ್ಷನ್. ಇದನ್ನ ನಾವು ಅಗೇನ್ ಲೀ ಚಾರ್ಟ್ಲಿ ಪ್ರಿನ್ಸಿಪಲ್ ಅಲ್ಲಿ ಓದಿದೀವಿ. ಅಗೇನ್ ಲೀ ಚಾರ್ಟ್ಲಿ ಪ್ರಿನ್ಸಿಪಲ್ ಅಲ್ಲಿ ಅದೇ ಎಂಡೋ ಎಕ್ಸೋ ಬಂದಾಗ ನೀವು ಕೊಟ್ರೆ ರಿವರ್ಸಿಬಲ್ ಆಗುತ್ತೆ, ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗುತ್ತೆ, ಪುನಃ ಕೊಟ್ಟಿರೋ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು, ರಿವರ್ಸ್ ಆಗುತ್ತೆ. ಎಸ್ ಆರ್ ನೋ? Yes, sir. ಸೊ ಅದೇ ಲೀ ಚಾರ್ಟ್ಲಿ ಪ್ರಿನ್ಸಿಪಲ್ ಇಲ್ಲೂ ನಾನು ಹೇಳ್ತಾ ಇರೋದು, ಇನ್ನೇನಿಲ್ಲ. ಓಕೆ, ಸೊ ಇಲ್ಲಿ ಎರಡು ಫ್ಯಾಕ್ಟರ್ಗಳನ್ನ ನಾವು ನೆನ್ಪಿಟ್ಕೊಂಡು. ಓಕೆ, ಫ್ಯಾಕ್ಟರ್ ಯಾವುದು? ನೇಚರ್ ಆಫ್ ಸಾಲಿಡ್, ಸಾಲ್ವೆಂಟ್ ಮತ್ತೆ ಟೆಂಪರೇಚರ್. ಸೊ ಈಗ ಟೆಂಪರೇಚರ್ ಆಯ್ತು, ಇನ್ನೊಂದು ಯಾವ್ದಿದೆ ನಮ್ಗೆ? ಪ್ರೆಷರ್ ಕೂಡ ಒಂದು ಫ್ಯಾಕ್ಟರ್ ಇದೆ ಅಲ್ವಾ? ಸೊ ಪ್ರೆಷರ್ ಹೇಗೆ ಎಫೆಕ್ಟ್ ಮಾಡುತ್ತೆ? Let's say I am taking solid and liquid case. Solid ಮತ್ತೆ liquid case ಅಲ್ಲಿ ಪ್ರೆಷರ್ ಎಫೆಕ್ಟ್ ಏನಾಗುತ್ತೆ? ಏನಾದ್ರೂ ಇಂಪ್ಯಾಕ್ಟ್ ಮಾಡುತ್ತಾ ಪ್ರೆಷರ್ ಸಾಲಿಡ್ ಮತ್ತೆ ಲಿಕ್ವಿಡ್ ಮೇಲೆ? ಥಿಂಕ್ ಮಾಡಿ. ಪ್ರೆಷರ್ ಸಾಲಿಡ್ ಮತ್ತೆ ಲಿಕ್ವಿಡ್ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಮಾಡಕ್ ಆಗುತ್ತಾ? ಪ್ರೆಷರ್ ನ ಮೇಜರ್ ಆಗಿ ಯಾವ್ದಕ್ಕೆ ಡಿಫೈನ್ ಮಾಡ್ತೀರಾ? ಪ್ರೆಷರ್ ಇಸ್ ಮೇನ್ಲಿ ಫಾರ್ ಗ್ಯಾಸಸ್. ಸೊ ಗ್ಯಾಸ್ ಇಲ್ಲ ಅಂದ್ರೆ ಇಲ್ಲಿ ಪ್ರೆಷರ್ ಕಂಡೀಷನ್ ವರ್ಕೇ ಆಗಲ್ಲ. ಅಂದ್ರೆ ಪ್ರೆಷರ್ ಇಲ್ಲಿ ನೆಗ್ಲಿಜಿಬಲ್. ರಿಮೆಂಬರ್,
ಓಕೆ ಪ್ರೆಷರ್ ಯಾವಾಗ ನೆಗ್ಲಿಜಿಬಲ್ ಸಾಲಿಡ್ ಸೊಲ್ಯೂಷನ್ ಲಿಕ್ವಿಡ್ ಸೊಲ್ಯೂಷನ್ಸ್ ಇದ್ದಾಗ ಬಟ್ ನಿಮ್ಗೆ ಸಾಲಿಡ್ ಅಲ್ಲೋ ಅಥವಾ ಲಿಕ್ವಿಡ್ ಅಲ್ಲೋ ಯಾವ್ದೊಂದು ಗ್ಯಾಸಿಯಸ್ ಟರ್ಮ್ ಇದೆ ಅಂದಾಗ ಅವಾಗ ಪ್ರೆಷರ್ ಮೇನ್ ಆಗಿರ್ಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಗ್ಯಾಸಿಯಸ್ ಟರ್ಮ್ ಇಲ್ಲ ಅಂದ್ರೆ ಪ್ರೆಷರ್ ಏನಾಯ್ತು ನೆಗ್ಲಿಜಿಬಲ್ ಸರ್ ನೋ ಸೊ Yes, ನಾವು sir. ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಓದಿದ್ದೀವಿ ಅಲ್ವಾ ಸೊ ಈ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಲ್ಲಿ ನಾವು ವಿ ಹ್ಯಾವ್ ಡಿಫೈನ್ 9 ಡಿಫರೆಂಟ್ ಸೊಲ್ಯೂಷನ್ ಸೊ 9 ಡಿಫರೆಂಟ್ ಸೊಲ್ಯೂಷನ್ಸ್ ಅಲ್ಲಿ ಲಿಕ್ವಿಡ್ ಸೊಲ್ಯೂಷನ್ ಮತ್ತೆ ಮತ್ತೆ ಒಂದೇ ಒಂದು ಲಿಕ್ವಿಡ್ ಸೊಲ್ಯೂಷನ್ ತಗೊಳ್ಳೋಣ ಲಿಕ್ವಿಡ್ ಸೊಲ್ಯೂಷನ್ ಅಂದಾಗ ಇದರಲ್ಲಿ ಸಾಲ್ವೆಂಟ್ ಏನಾಗಿರ್ತದೆ Liquid. Liquid. ಅಲ್ವಾ ಸಾಲ್ವೆಂಟ್ ಹಿಯರ್ ವಿಲ್ ಬಿ ಲಿಕ್ವಿಡ್ solute can be gas, right? Gas, solid, liquid. Solid or liquid both. gas. Yes. In the whole solution chapter ನಾವು 9 different types of solutions ಅಲ್ಲಿ we are going to be studying only about these 2 type of solutions. Okay, ಬರೀ ಇವೆರಡರ ಬಗ್ಗೆ ಮಾತ್ರ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಇವೆರಡರ ಬಗ್ಗೆ ಮಾತ್ರ ನಾವು ಜಾಸ್ತಿ ಸ್ಟಡಿ ಮಾಡಬೇಕು. ಓಕೆ, ಸೊ ಅಂದ್ರೆ ಅರ್ಥ ಏನು? ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ Yes, sir. ಅಂಡ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸೊ ಇವೆರಡು ಕಂಡೀಷನ್ ಗಳನ್ನ ಮಾತ್ರ ನಾವೇನ್ ಮಾಡಬೇಕು ಇಲ್ಲಿ ಜಾಸ್ತಿ ಡಿಸ್ಕಸ್ ಮಾಡಬೇಕಾಗಿರೋದು. ಸೊ ಇದೆರಡೇ ಪಾಯಿಂಟ್. ನೀವು ಅಷ್ಟು 9 ಟೈಪ್ ಆಫ್ ಸೊಲ್ಯೂಷನ್ ಅಲ್ಲಿ ನಾವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ತಿರೋದು ಗ್ಯಾಸ್ ಲಿಕ್ವಿಡ್ ಮತ್ತೆ ಸಾಲಿಡ್ ಲಿಕ್ವಿಡ್. ಓಕೆ, ಅಂಡ್ ಇದಕ್ಕೆ ಎರಡಕ್ಕೂ ನಿಮ್ಗೆ ಎಕ್ಸಾಂಪಲ್ ಕೂಡ ಗೊತ್ತಿರುತ್ತೆ. ಸೊ ಅದೇನ್ ಸಿಂಪಲ್ ಎಕ್ಸಾಂಪಲ್ಸ್. ಸೊ ಗ್ಯಾಸ್ ಲಿಕ್ವಿಡ್ ಗೆ ನಿಮ್ಗೆ ಆಕ್ಸಿಜನ್ ಗ್ಯಾಸ್ ಇನ್ ವಾಟರ್, ಸಾಲಿಡ್ ಲಿಕ್ವಿಡ್ ಗೆ ಶುಗರ್ ಇನ್ ವಾಟರ್ ಮುಗೀತು. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ as well as solubility of solid in liquid. Clear? Yes, sir. Yes, sir. So Yes, adheru sir. namage very important. Okay, solvent and solute interactions again there. So solubility depends on chemical, electrical and structural effects that lead to mutual interaction between solute and solvent. So as I told, like dissolves like. So polar solutes dissolve in polar solvent and non-polar solutes dissolve in non-polar solvent. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಸಾಲ್ವೆಂಟ್ ಇದೆ ನಮ್ಗೆ ಫಸ್ಟ್. ಸೊ ಸ್ಟೆಪ್ 1 ಅಲ್ಲಿ ಡೆಲ್ಟಾ H1, ಸೊ ಎಂಥಾಲ್ಪಿ ಆಫ್ ಹೀಟ್. ಸೊ ಎಂಥಾಲ್ಪಿ ಇಲ್ಲಿದೆ. ಸೊ ಡೆಲ್ಟಾ H1 ಗೆ ನಮ್ಗೆ ಇದೆ. ಮತ್ತೆ ಈ ಕಡೆ ಸ್ಟೆಪ್ 2 ಅಲ್ಲಿ ಡೆಲ್ಟಾ H2 ಫ್ರಮ್ ದ ಸಾಲಿಡ್. ಸೊ ಅವೆರಡು ಕಂಬೈನ್ ಆಗಿ ಡೆಲ್ಟಾ H3 ಬರುತ್ತೆ. So delta H of solution will be equal to delta H1 plus delta H2 plus delta H3. So ಎಲ್ಲ ಕೇಸಲ್ಲಿ ಎನರ್ಜಿಗಳು ಚೇಂಜಸ್ ಆಗ್ತದೆ, ಎನರ್ಜಿ ಟ್ರಾನ್ಸಿಷನ್ಸ್. Okay, so first we'll take solubility of solids in liquid. Okay, so first we'll check the solubility of solid, how solid is going to be soluble in liquid and what are the factors it gets affected by them. So if two solids are either melted together and then cooled or dissolved in a suitable solvent, which is then removed by evaporation, the solid that is redeposited from the melt or the solution will either be a one-phase solid solution or two-phase eutectic mixture. So in solid solution, as in other types of solution, the molecules of one component are dispersed molecularly throughout the
other component. So this is about saturated solution, as I told. So we'll just see it. So ನೋಡಬಹುದು ನೀವು unsaturated solution ಅಂದ್ರೆ ಹೇಳಿದಾರೆ ಅಲ್ಲಿ. So I'll discuss about solubility. First we'll finish up this. So unsaturated solution, more solid dissolves. Saturated solution, no more solid dissolves. Super saturated solution, added crystal grow. So ಇದು ಒಂದು ಹೊಸದು ನಮಗೆ super saturated solutions. So we know about saturated, we know about unsaturated. We'll see what is super saturated. A solution with more solute than the saturated solution. Okay, so saturated solution gintanuve jasti solute that contains more undissolved solute than the saturated solution because of its tendency to crystallize and precipitate. So that type of solutions we call it as supersaturated solutions. So andre which has tendency here to form a precipitates or to form a crystallize. Andre ninge alli supersaturated solutions alli you will find the crystals. Okay, crystals matte precipitation formation agirodhu ನೋಡ್ತೀವಿ. So ಅಂತಂದ್ರೆ ನಾವು supersaturated solutions ಅಂತ ಕರಿತೀವಿ. Okay. So we'll see solubility of solid in liquid. Solubility of solid in liquid. So ಇಲ್ಲಿ ಎರಡು ಟೈಪ್ ಆಫ್ ಇಂಟರಾಕ್ಷನ್ ನಾವು ನೋಡಬಹುದು. ಸೊ ವೆನ್ ಯು ಆರ್ ಡಿಸಾಲ್ವಿಂಗ್ ಸಾಲಿಡ್ ಇನ್ ಲಿಕ್ವಿಡ್ ಮಾಡ್ಬೇಕಾದ್ರೆ ಎರಡು ಟೈಪ್ ಆಫ್ ಇಂಟರಾಕ್ಷನ್. ಸೊ ಫಸ್ಟ್ ಒನ್ ಟೈಪ್ ಆಫ್ ಇಂಟರಾಕ್ಷನ್ ಹೇಗೆ ಅಂದ್ರೆ, ಸೊ ವೆನ್ ಯು ಆರ್ ಗೋಯಿಂಗ್ ಟು ಆಡ್ ಸಾಲ್ಯೂಟ್ ಟು ಸಾಲ್ವೆಂಟ್. ಓಕೆ, ಅಂದ್ರೆ ಸಾಲಿಡ್ ಸಾಲ್ವೆಂಟ್ ನ, ಸೊ ಐ ಟೇಕ್ ಸಾಲಿಡ್. ಓಕೆ, ಸಾಲಿಡ್ ಸಾಲ್ಯೂಟ್ ನ ನಾವು ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ so they will form solution. Okay, so indrinda enagutte concentration of solution increases. Yes or no? ನೀವು ಸಾಲ್ಯೂಟ್ ಆಡ್ ಮಾಡ್ತಾ ಇರೋದ್ರಿಂದ ಓಕೆ, ಸೊ ಅವಾಗ ಏನಾಗುತ್ತೆ ನಮ್ಗೆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಈ ಪ್ರೋಸೆಸ್ ನಾವು ಡಿಸಲ್ಯೂಷನ್ ಅಂತ ಕರಿತೀವಿ. ಅದೇನೆ ನಾವೇನಂತೀವಿ, ಡಿಸಾಲ್ವ್ ಮಾಡ್ತೀವಲ್ಲ, ಆ ಡಿಸಾಲ್ವ್ ಮಾಡೋದನ್ನೇ ಡಿಸಲ್ಯೂಷನ್ ಅಂತ ಕರಿತೀವಿ. ದಟ್ ಈಸ್ ಡಿಸಲ್ಯೂಷನ್. And ಇನ್ನೊಂದು ಟೈಪ್ ಆಫ್ ಇಂಟರಾಕ್ಷನ್ ಇದೆ ವೇರ್ ಈ solute particles which is present, whatever the solute particles we have, so these all solid particles collide with each other. So collide agi, they are going to collide with each other and it will be separated out of solution. Separated of solution. So solution ಒಳಗಡೆ ಎಂಟ್ರಿ ಆಗಿ ಅದರದ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದು ಒಂದು ಟೈಪ್ ಆದ್ರೆ, ಸಾಲಿಡ್ ಪಾರ್ಟಿಕಲ್ ಸೊಲ್ಯೂಷನ್ ನಲ್ಲಿ ಇಂಟರಾಕ್ಟ್
ಮಾಡಿ ಅದು ಕೊಲೈಡ್ ಆದಾಗ ಇಟ್ ವಿಲ್ ಕಮ್ ಔಟ್ ಆಫ್ ದಟ್ ಸೊಲ್ಯೂಷನ್. Okay, so that process is called crystallization. So ಆ ಪ್ರೋಸೆಸ್ ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಒಂದು ಪ್ರೋಸೆಸ್ ಅಲ್ಲಿ ಸಾಲೆಂಟ್ ಒಳಗಡೆ ಎಂಟ್ರಿ ಆಗಿ ಅದು ಸೊಲ್ಯೂಷನ್ ಆಗಿ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಅಲ್ಲಿ ಇಂಟ್ರಾಕ್ಷನ್ ಅಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಕೊಲೈಡ್ ಆಗಿ ದೇ ವಿಲ್ ಗೆಟ್ ಸಪರೇಟೆಡ್ ಔಟ್ ಆಫ್ ದ ಸೊಲ್ಯೂಷನ್. ಸೊ ಅದನ್ನ ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಸ್ಟೇಜ್ ಇಸ್ ಅಥವಾ ಒಂದು ಪಾಯಿಂಟ್ ರೀಚ್ ಆಗುತ್ತೆ ವೇರ್ ಡಿಸೊಲ್ಯೂಷನ್ ಅಂಡ್ ಕ್ರಿಸ್ಟಲೈಸೇಷನ್ ಬಿಕಮ್ಸ್ ಅಟ್ ಸೇಮ್ ರೇಟ್. ಅಂದ್ರೆ ಸಾಲ್ಯೂಷನ್ ಆಗ್ತಾ ಇರೋ ಅಷ್ಟೇ ಕ್ರಿಸ್ಟಲೈಸೇಷನ್ ಆಗ್ತಾ ಬರುತ್ತೆ. ಓಕೆ, ಅಂದ್ರೆ ಎಷ್ಟು ಸಾಲಿಡ್ ಪಾರ್ಟಿಕಲ್ಸ್ ಎಂಟ್ರಿ ಆಗ್ತಿದೆ ಅಷ್ಟೇ ಸಾಲಿಡ್ ಪಾರ್ಟಿಕಲ್ ಹೊರಗಡೆ ಬರ್ತಿದೆ ಅಂತ. ಸೊ ಅದನ್ನ ನಾವು ಸ್ಯಾಚುರೇಟೆಡ್ ಪಾಯಿಂಟ್ ಅಂತ ಕರಿತೀವಿ. Okay, so that point is known as saturated points. ಹಾಗಿದೆ ಅಂದ್ರೆ ಅದೇ ಹೇಳ್ದಂಗೆ ನಾನು ಸಾಲ್ಯೂಷನ್ ಡಿಸಾಲ್ವ್ ಆಗ್ತಾ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಡಿಸಾಲ್ವ್ ಆಗೋದು ನಿಂತೋಗುತ್ತೆ. ಸೊ ಡಿಸಾಲ್ವ್ ಆಗೋದು ನಿಂತೋಗ್ತಿದೆ ಅಂದ್ರೆ ನೀವು ಎಕ್ಸ್ಟ್ರಾ ಆಡ್ ಮಾಡ್ತಿದ್ರೆ ಆ ಸಾಲ್ಟ್ ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಅದು ಕ್ರಿಸ್ಟಲೈಸೇಷನ್. ಸೊ ಅಲ್ಲಿ ಕೊಲೈಡ್ ಆಗಿ ದೇ ವಿಲ್ ಕಮ್ ಔಟ್. ಓಕೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ನಮಗೆ ಡಿಸೊಲ್ಯೂಷನ್ ವಿಲ್ ಬಿ ಈಕ್ವಲ್ ಟು ಕ್ರಿಸ್ಟಲೈಸೇಷನ್ ಆಗುತ್ತೆ. ಸೊ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಇಸ್ ನೋನ್ ಆಸ್ ಸ್ಯಾಚುರೇಷನ್ ಅಂತ. ಆ ಪರ್ಟಿಕ್ಯುಲರ್ ಪಾಯಿಂಟ್ ನಾವು ಸ್ಯಾಚುರೇಷನ್ ಅಂತ ಕರಿತೀವಿ. ಸೊ ಸ್ಯಾಚುರೇಷನ್ ಇಸ್ ಅನ್ ಈಕ್ವಿಲಿಬ್ರಿಯಂ. ಸೊ ಸ್ಯಾಚುರೇಷನ್ ಪಾಯಿಂಟ್ ಏನಿದೆ ಅದು ನಮ್ಗೆ ಈಕ್ವಿಲಿಬ್ರಿಯಂ ಆಗುತ್ತೆ. ಓಕೆ, ಅದೇ ರೀತಿ ಅನ್ಸ್ಯಾಚುರೇಷನ್ ಬಂದ್ರೆ ಇಟ್ ಕ್ಯಾನ್ ಡಿಸಾಲ್ವ್ ಮೋರ್ ಅಮೌಂಟ್ ಆಫ್ ಸಾಲಿಡ್. ಇನ್ನು ಜಾಸ್ತಿ ಸಾಲಿಡ್ ನ ಅದು ಡಿಸಾಲ್ವ್ ಮಾಡೋ ಚಾನ್ಸಸ್ ಇರುತ್ತೆ ಅಲ್ಲಿ. ಸೊ ಇಟ್ ಕ್ಯಾನ್ ಡಿಸಾಲ್ವ್ ಮೋರ್ ಸಾಲಿಡ್ ದೇರ್. Okay, so here if we discuss about what are the factors that is going to affect solubility of solid solubility na yavadar affect madutte annadare. So first factor, as I told in the beginning, ನೇಚರ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಒನ್ ಅದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ನೇಚರ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಲ್ವಾ. ಫಸ್ಟ್ ಫ್ಯಾಕ್ಟರ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಲೈಕ್ ಡಿಸಾಲ್ವ್ಸ್ ಲೈಕ್, ಅನ್ಲೈಕ್ ಇದು ನಾನ್ ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್, ನಾನ್ ಪೋಲಾರ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಅಂತ ಅದೊಂದಾಯ್ತು. ಸೊ ಅದೇ ರೀತಿ ಇನ್ನೊಂದು ಡಿಸ್ಕಸ್ ಮಾಡಿದ ಇನ್ನೊಂದು ಫ್ಯಾಕ್ಟರ್ ಯಾವುದು, ಟೆಂಪರೇಚರ್. So temperature case alli, so some salts like sodium nitrate, ammonium chloride, KCl, AgNO3, potassium iodide. So ಇವೆಲ್ಲ ಏನಾಗುತ್ತೆ, they all will increase solubility in water with increase in temperature. So ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಈ ಸಾಲ್ಟ್ಗಳು ಇಲ್ಲಿ ನೋಡಿದ್ರೆ ಈ ಕೆಲವೊಂದು ಸಾಲ್ಟ್ಗಳು ಇದಾವಲ್ಲ, ಈ ಕೆಲವು ಸಾಲ್ಟ್ಗಳದ್ದು ಸಾಲ್ಯುಬಿಲಿಟಿ ಏನಾಗುತ್ತೆ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇವೆಲ್ಲ ಡಿಸೊಲ್ಯೂಷನ್ ಏನಾಗಿರ್ತದೆ ನಮ್ಗೆ, ದ ಡಿಸೊಲ್ಯೂಷನ್ ಪ್ರೋಸೆಸ್ ಆಫ್ ಆಲ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎಂಡೋಥರ್ಮಿಕ್. ಓಕೆ, ಸೊ ಅಂದ್ರೆ ಈ ಸಾಲ್ಟ್ಗಳನ್ನ ಈಗ ನೀವು ಸೋಡಿಯಂ ನೈಟ್ರೇಟ್ ಸಾಲ್ಟ್ ನ ತಗೊಂಡು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇರ್ತೀರಾ. ಸೊ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದಷ್ಟು ಸಾಲ್ಟ್ಗಳು ಡಿಸಾಲ್ವ್ ಆಗೋದಿಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸ್ವಲ್ಪ ಹೀಟ್ ಮಾಡಿದ್ರೆ ಡಿಸಾಲ್ವ್ ಆಗುತ್ತೆ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಹೀಟ್ ಮಾಡ್ತೀವಿ. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಅವಾಗ ಸಾಲಿಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಆಕ್ಚುಯಲ್ ಆಗಿ ಏನಾಗುತ್ತೆ ಅಲ್ಲಿ ನಮ್ಗೆ ಅಂದ್ರೆ, ಸೊ ಸಾಲ್ವೆಂಟ್ ಪಾರ್ಟಿಕಲ್ಸ್ ಈ ತರ ಕ್ಲೋಸ್ ಆಗಿ ಪ್ಯಾಕ್ ಆಗಿರುತ್ತೆ ಅಲ್ವಾ. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಈ ಸಾಲಿಡ್ ಪಾರ್ಟಿಕಲ್ ಸ್ವಲ್ಪ ಸಪರೇಟ್ ಆಗುತ್ತೆ ಹೀಟ್ ಮಾಡಿದಾಗ. ಸೊ ಇಲ್ಲಿ ಏನ್ ಕ್ಯಾವಿಟಿಗಳು ಬರುತ್ತೆ ನೋಡಿ, ಇಲ್ಲಿ ಏನ್ ಗ್ಯಾಪ್ಗಳು ಬರುತ್ತೆ ನೋಡಿ, ಆ ಗ್ಯಾಪ್ಗಳಲ್ಲಿ ಸಾಲಿಡ್ಗಳು ಹೋಗಿ ಕೂತ್ಕೊಳ್ಳುತ್ತೆ. ಆ ಗ್ಯಾಪ್ ಅಲ್ಲಿ ಸಾಲಿಡ್ ಹೋಗಿ ಕೂತ್ಕೊಂಡಾಗ ಸಾಲ್ಯುಬಿಲಿಟಿ ಏನಾಯ್ತು ನಮ್ಗೆ ಇನ್ಕ್ರೀಸ್ ಆಯ್ತು.
ಕ್ಲಿಯರ್ ಆಗಿದ್ಯಾ? ಓಕೆ, ಸೊ ಅದು ಆ ತರ ಆಗುತ್ತೆ. ಸೊ ಯು ಶುಡ್ ರಿಮೆಂಬರ್ ದಟ್. ಏನಪ್ಪ? ಓಕೆ, ಸೊ ಕೆಲವೊಂದು ಯಾವ್ದೆಲ್ಲ ಎಂಡೋಥರ್ಮಿಕ್ ಡಿಸಲ್ಯೂಷನ್ಸ್ ಇರುತ್ತೆ, ಸೊ ಅವೆಲ್ಲ ಏನಾಗುತ್ತೆ ನಮ್ಗೆ, ಸೊ ಅವೆಲ್ಲ ನೀವು ಹೀಟ್ ನ ಸಪ್ಲೈ ಮಾಡಿದಾಗ, ಹೀಟ್ ಅನ್ನು ಪ್ರೊವೈಡ್ ಮಾಡಿದಾಗ, ಸೊ ಅವೆಲ್ಲ ನಮ್ಗೆ ಡಿಸಾಲ್ಯೂಷನ್ ಆಗುತ್ತೆ. ಸೊ ದೇಲ್ ಅಂಡರ್ಗೋ ಮ್ಯಾಕ್ಸಿಮಮ್ ಡಿಸಲ್ಯೂಷನ್, ಮ್ಯಾಕ್ಸಿಮಮ್ ಸಾಲಿಬಿಲಿಟಿ ಅಂದ ತಕ್ಷಣ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ. ಓಕೆ, ಸೊ ನೀವು ಎಷ್ಟು ಹೀಟ್ ಮಾಡ್ತಿರ್ತೀರ ಅಷ್ಟು ಸಾಲಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅದೇ ರೀತಿ ಜಾಸ್ತಿ ಮಾಡಕ್ಕಾಗಲ್ಲ. ಸೊ ಜಾಸ್ತಿ ಮಾಡಿದ್ರೆ ಅದು ಎವಾಪರೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಒಂದು ಲಿಮಿಟ್ ತನಕ ಮಾಡ್ಬೋದು ನೀವು. ಓಕೆ, ಸೊ ಎಂಡೋಥರ್ಮಿಕ್ ಏನಿರ್ತವೆ ಇವೆಲ್ಲ, ಈ ಸಾಲ್ಟ್ ಗಳೆಲ್ಲ ನಮ್ಗೆ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ಬಿ dissolve with increase in temperature, ಅಥವಾ their solubility will increase with increase in temperature. So ಅದೇ ರೀತಿ some other salts like Li2SO4, thrice H2O, calcium salt, ಓಕೆ. ಸೊ ಈ ಎಲ್ಲ ಸಾಲ್ಟ್ ಏನಾಗುತ್ತೆ, ಇದ್ರದ್ದು ಸಾಲಿಬಿಲಿಟಿ ಏನಾಗುತ್ತೆ ನಮ್ಗೆ ಡಿಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ಇದ್ರೆಲ್ಲದ್ರದ್ದು ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ಸಾರಿ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್. ಸೊ ಈ ಕೇಸಲ್ಲಿ ಏನಾಗುತ್ತೆ, ಈ ಸಾಲ್ಟ್ ಎಲ್ಲ ಎಕ್ಸೋಥರ್ಮಿಕ್. ಅದೇ ರೀತಿ ನೀವು NaOH ಆಗ್ಬೋದು. NaOH ನು ಕೂಡ ನೀವು ಡಿಸಾಲ್ವ್ ಮಾಡಿದಾಗ ಯು ಫೆಲ್ಟ್ ವಾರ್ಮ್ ಆಫ್ ಅರೌಂಡ್ ದ ಬೀಕರ್ ಸುತ್ತ ವಾರ್ಮ್ನೆಸ್ ಫೀಲ್ ಮಾಡಿರ್ತೀರಾ, ಹೀಟ್ ಆಗೋದು ಫೀಲ್ ಮಾಡಿರ್ತೀರಾ NaOH ನ ಡಿಸಾಲ್ವ್ ಮಾಡ್ಬೇಕು. ಸೊ ಆಲ್ರೆಡಿ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಏನು ಹೀಟ್ ಕೊಡ್ತಾ ಇದೆ, ಸೊ ಡಿಸಾಲ್ವ್ ಆಗುತ್ತೆ ಅದು. ಪುನಃ ಅದಕ್ಕೆ ನೀವು ಹೀಟ್ ಪ್ರೊವೈಡ್ ಮಾಡಿದ್ರೆ ಅವಾಗ ಅದು ಡಿಸಲ್ಯೂಷನ್ ಕಮ್ಮಿ ಆಗುತ್ತೆ. ಓಕೆ, ರಿವರ್ಸಿಬಲ್ ಅಲ್ಲಿ ಹೋಗಕ್ಕೆ ರಿವರ್ಸಿಬಲ್ ಹೋಗುತ್ತೆ ಅದು. ಅರ್ಥ ಆಗಿದ್ಯಾ? ಸೊ ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ಕೇಸಸ್. ಸೊ ಅದೇ ರೀತಿ ಇನ್ನೂ ಕೆಲವೊಂದು ಸಾಲ್ಟ್ಸ್ ಗಳಿದಾವೆ, ಲೈಕ್ ಸೋಡಿಯಂ ಸಲ್ಫೇಟ್. If you take sodium sulfate, ಓಕೆ, ಈ ತರ ಸಾಲ್ಟ್ ಗಳು ತಗೊಂಡ್ರೆ, ಸೊ ಇದ್ರದ್ದು ಏನಾಗುತ್ತೆ ನಮ್ಗೆ ಸಾಲಿಬಿಲಿಟಿ, ಈ ಸಚ್ ಕೈಂಡ್ ಆಫ್ ಸಾಲ್ಟ್ ಗಳು Na2SO4, ಸೋಡಿಯಂ ಸಲ್ಫೇಟ್ ಕೈಂಡ್ ಆಫ್ ಸಾಲ್ಟ್ ಗಳದ್ದು ಸಾಲಿಬಿಲಿಟಿ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಸರ್ಟೆನ್ ಟೆಂಪರೇಚರ್ ಆದ್ಮೇಲೆ ಅದ್ರ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ಬಿಡುತ್ತೆ. ಓಕೆ, ಇಟ್ ವಿಲ್ ಇನ್ಕ್ರೀಸ್ ಅಪ್ ಟು ಸರ್ಟೆನ್ ಟೆಂಪರೇಚರ್ ಅಂಡ್ ದೆನ್ ಇಟ್ ವಿಲ್ ಡಿಕ್ರೀಸ್. ದ ಟೆಂಪರೇಚರ್ ಇಸ್ ಇನ್ಕ್ರೀಸ್ ಮಾಡಿದಂಗೆ ಅದ್ರದ್ದು ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಅರೌಂಡ್ 32.8 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಾಗುತ್ತೆ, ಇದ್ರದ್ದು ಸಾಲ್ಯುಬಿಲಿಟಿ ಆಗ್ತಾ ಇರುತ್ತೆ, ಇದು ಸಾಲ್ಯುಬಲ್ ಆಗ್ತಾ ಹೋಗುತ್ತೆ ವಾಟರ್. ಅದಕ್ಕಿಂತ ಜಾಸ್ತಿ ಹೋಯ್ತು ಟೆಂಪರೇಚರ್. ಓಕೆ, ಸೊ ಅದಕ್ಕಿಂತ ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ, ಸಾಲ್ಯುಬಿಲಿಟಿ ವಿಲ್ ಡಿಕ್ರೀಸ್. ಓಕೆ, ಸೊ ಅಬವ್ ಆದ್ರೆ ಸಾಲ್ಯುಬಿಲಿಟಿ ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. 32.8 ಡಿಗ್ರಿ ಸೆಲ್ಸಿಯಸ್ ತನಕ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಬಿಲೋ 32.8 ಸಾಲ್ಯುಬಲ್, above 32.8 ಹೋಗ್ಬಿಟ್ರೆ ಅದು insoluble. So that is going to be insoluble. ಅರ್ಥ ಆಗ್ತಿದ್ಯಾ? Yes, sir. ಸೊ ನೀವು ಈ ಗ್ರಾಫ್ ನೋಡ್ಬೋದು ನೋಡಿ, ಇಲ್ಲಿ ಗ್ರಾಫ್ ಇದೆ ನೋಡಿ. ದಿಸ್ ಇಸ್ ದ ಕರ್ವ್, ಸಾಲ್ಯುಬಿಲಿಟಿ ಕರ್ವ್ ಫಾರ್ ಸೋಡಿಯಂ ಸಲ್ಫೇಟ್ ಕರ್ವ್ ಇದು. ಸೊ ನೀವು ಇಲ್ಲಿ ನೋಡೋಂಗೇನೆ ಸಾಲ್ಯುಬಿಲಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫ್ ಹಾಕಿದೀವಿ. ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ.
So at this temperature, that is 32.4 temperature reach ಆದ್ಮೇಲೆ solubility decrease ಆಗುತ್ತೆ. So this is the solubility curve. Okay. ಅರ್ಥ ಆಯ್ತಾ? Yes, sir. Yes, sir. ಓಕೆ, ಸೊ ಆ ತರ ನಮ್ಗೆ ಇಲ್ಲಿ ಟೆಂಪರೇಚರ್ ಡಿಪೆಂಡೆಂಟ್ ಆಗಿ ನಾವು ಮೂರ್ ತರ ಹೇಳ್ಬೋದು. ಒಂದು ಎಂಡೋಥರ್ಮಿಕ್ ಆದಾಗ ಏನಾಗುತ್ತೆ, ಎಕ್ಸೋಥರ್ಮಿಕ್ ಆದಾಗ ಏನಾಗುತ್ತೆ, ಮತ್ತೆ ಕೆಲವೊಂದು ಸಾಲ್ಟ್ ಲೈಕ್ ಸೋಡಿಯಂ ಸಲ್ಫೇಟ್ ಆಗ್ಬೋದು, ಅಥವಾ ಐರನ್ ಸಲ್ಫೇಟ್, ಫೆರಸ್ ಸಲ್ಫೇಟ್ ಇದೆ ಅದಾಗ್ಬೋದು. ಸೊ ಅವೆಲ್ಲ ಏನಾಗುತ್ತೆ ನಮ್ಗೆ ಸಾಲಿಬಿಲಿಟಿ ಟೆಂಪರೇಚರ್ ಇನ್ಕ್ರೀಸ್ ಆಗಿ ಒಂದ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅದೇನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ FeSO4 7H2O ಇದೆ. ಓಕೆ, ಇದ್ರದ್ದು 61.8 ಡಿಗ್ರಿ ಸೆಲ್ಸಿಯಸ್ ತನಕ ಡಿಸಾಲ್ವ್ ಆಗುತ್ತೆ. ಸೊ ಅಬೌವ್ ದಟ್ ಇಟ್ ವಿಲ್ ಬಿ ಇನ್ಸಾಲ್ಯುಬಲ್. Okay, so that is how temperature affects the solubility of solid in liquid. Okay, so ಈಗ ಈ ಕೇಸಲ್ಲಿ ಪ್ರೆಷರ್ ಏನಾಗುತ್ತೆ, how does pressure affects now? What is the effect of pressure? So there will be no effect athwa negligible. So effect of pressure on solubility in liquid is almost negligible. There is no effect. So now we will be not worried about solubility of liquids, solubility of solid in liquid. So ಯಾವ್ದು ರೀತಿಯಾಗಿ ಪ್ರೆಷರ್ ಏನ್ ಮಾಡಲ್ಲ ಇಲ್ಲಿ ಎಫೆಕ್ಟ್ ಮಾಡಲ್ಲ. ಕ್ಲಿಯರ್ ಆಗಿದೆಯಾ? Yes, sir. Okay, so that is about solubility of a solid in liquid. So remember that. So this is very important. Clear ಆಗಿದೆಯಾ? I can see. So Lee-Chadha principle ಪ್ರಕಾರ ಡೆಲ್ಟಾ ಎಚ್, ಸೊ ಇದು ಡೆಲ್ಟಾ ಎಚ್ ನ ಈಕ್ವಲ್ಸ್ ಇದಾರೆ ಅಷ್ಟೇ. ಓಕೆ, ಸೊ ಎಕ್ಸೋಥರ್ಮಿಕ್ ಆದ್ರೆ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ, ಅದೇ ರೀತಿ ಎಂಡೋಥರ್ಮಿಕ್ ಆದ್ರೆ ಸಾಲಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ with rising temperature. And pressure does not have any significant solubility. It is because solid and liquid are highly incompressible. Reason in picture. Incompressible. Compress ಮಾಡಕ್ಕಾಗಲ್ಲ. Solid ಗೆ ಮತ್ತೆ solid ಗೆ fixed shape ಇರುತ್ತೆ solid. So ಅದು ನೀವು compress ಮಾಡಿದ್ರೆ present effect. Okay, so practically remain unaffected by changes in pressure. So ನೀವು pressure ಏನೇ changes ಮಾಡಿದ್ರೆ effect ಆಗಲ್ಲ, but temperature ಅಲ್ಲಿ change ಮಾಡಿದ್ರೆ is directly going to affect the solubility of gas in, solubility of solid in liquid. ಅರ್ಥ ಆಗಿದೆಯಾ? ಸಾಲಿಬಿಲಿಟಿ ಇದು ತುಂಬಾ ಇಂಪಾರ್ಟೆಂಟ್. ಕ್ವಶನ್ಸ್ ತುಂಬಾ ಬರುತ್ತೆ ಇದರಲ್ಲಿ, ಡೋಂಟ್ ನೆಗ್ಲೆಕ್ಟ್. Yes or no? Yes, sir. Curve here, ಇಲ್ಲೊಂದು ಕರ್ವ್ ನೋಡಬಹುದು. Solubility depends on temperature of most solids increase as temperature decreases. Gases decrease as temperature increases. Solubility versus temperature curve ಹಾಕಿದ್ದಾರೆ. Most of the solids ಏನಾಗ್ತಿದೆ, increase ಆಗ್ತಿದೆ as the temperature increases. Solubility increase ಆಗ್ತಿದೆ. Ki, glucose, NaNO3, KNO3. ಸೊ ಅದ್ ನೋಡಬಹುದು. NaCl ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗ್ತಿದೆ. ಲೆಸ್ ಆಕ್ಚುಲಿ ಅದೇನು ಚೇಂಜಸ್ ಮಾಡಿ ತೋರಿಸ್ತಾ ಇಲ್ಲ NaCl. ಅದೇ ರೀತಿ Na2SO4 ಒಂದ್ಸತಿ ಇನ್ಕ್ರೀಸ್ ಆಗಿ ಕಮ್ಮಿ ಆಗಿದೆ, ನೀವು ನೋಡಬಹುದು. Na3PO4 ಇನ್ಕ್ರೀಸ್ ಆಗ್ತಾ ಇದೆ. So you can see that. So you can see and you can analyze the graph.
Okay. So there are two questions for you. Why could a bottle of carbonated drink possibly burst or explode when it is left out in hot sun? Why do fish die in water that is too warm? So maybe the answer we should check after discussing about solubility of gas in liquid. Just keep thinking. We'll discuss the answers and everything in the next